ನಾನು ಎಲ್ಲ ವರ್ಷದ್ದು ಡೇಟಾನ ಒಟ್ಟಿಗೆ ಆ್ಯಡ್ ಮಾಡಬೇಕು ಅಂತಂದರೆ ಎಲ್ಲ ಟೋಟಲ್ನ ಕೂಡ ಆ್ಯಡ್ ಮಾಡ್ಬೋದು. ಎಲ್ಲ ಟೋಟಲ್ನ ಆ್ಯಡ್ ಮಾಡಬೇಕಾದ್ರೆ ನಾನು ಇಯರ್ ವೈಸ್ ಟೋಟಲ್ ಹಾಕ್ಕೊಂಡು ಮತ್ತೆ ಅದಕ್ಕೆ ಇನ್ನೊಂದು ಫಾರ್ಮುಲಾ ಹಾಕಿ ಎಲ್ಲ ಇಯರ್ದು ಟೋಟಲ್ ಮಾಡ್ತಾ ಇದ್ರೆ 5 ಫಾರ್ಮುಲಾ ಟೈಪ್ ಮಾಡ್ದಂಗೆ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದೇ ಸಲ ನನಗೆ 4 ವರ್ಷದ್ದು ಟೋಟಲ್ ಬೇಕು ಅಂದಾಗ = ಟೈಪ್ ಮಾಡಿ ಸೇಮ್ ಸಮ್ ಫಾರ್ಮುಲಾನೇ ಟೈಪ್ ಮಾಡಿ ಅಲ್ಲಿಗೆ ನಾನು 2021 2024 ಡಿಸೆಂಬರ್ವರೆಗ ಏನಿದೆ ಕಂಪ್ಲೀಟ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನನಗೆ 4 ವರ್ಷದ್ದು ಟೋಟಲ್ ಒಟ್ಟಿಗೆ ಬರುತ್ತೆ. ಇದನ್ನು ನಾವು ಇಂಡಿವಿಜುವಲ್ ಆಗಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಅದನ್ನು ಟೋಟಲ್ ಮಾಡೋ ಬದಲು ಮಲ್ಟಿಪಲ್ ಫಾರ್ಮುಲಾಸ್ ಹಾಕೋ ಬದಲು ಸಿಂಗಲ್ ಫಾರ್ಮುಲಾದಲ್ಲಿ ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಕಂಟಿಜಿಯಸ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಸಮ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ನಾನ್ ಕಂಟಿಜಿಯಸ್ ರೇಂಜ್ನ ಸೆಲೆಕ್ಟ್ ಮಾಡ್ಕೊಂಡು ಸಮ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನನಗೆ 2022 ಮತ್ತು 2024 ಡೇಟಾ ಮಾತ್ರ ಟೋಟಲ್ ಮಾಡಬೇಕು ಅಂದಾಗ ನಾನು ಎರಡು ಇಯರ್ದು ಟೋಟಲ್ನ ಸಪ್ರೇಟ್ ಮಾಡಿಕೊಂಡು ಮತ್ತೆ ಅದನ್ನು ಆ್ಯಡ್ ಮಾಡಿ 3 ಫಾರ್ಮುಲಾ ಹಾಕೋ ಬದಲು ಡೈರೆಕ್ಟಾಗಿ ಇಲ್ಲಿ = ಸಮ್ ಫಂಕ್ಷನ್ನ ಟೈಪ್ ಮಾಡಿ ಟ್ಯಾಬ್ ಕೀ ಪ್ರೆಸ್ ಮಾಡಿ ಮೊದಲನೇದಾಗಿ 2022 ಏನಿದೆ ರೇಂಜ್ D3 ಇಂದ D14 ವರೆಗೆ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತೆ ಕಾಮಾ ಹಾಕಿಬಿಟ್ಟು ಸೆಕೆಂಡ್ ಇಯರ್ ಏನಿದೆ 2024 ಅದನ್ನು ಸೆಲೆಕ್ಟ್ ಮಾಡಿಕೊಂಡು F3 ಇಂದ F14 ವರೆಗೆ ಏನು ರೇಂಜ್ ಇದೆ ಅದನ್ನು ಪಾಸ್ ಮಾಡಿ ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನನಗೆ ಇಯರ್ 2022 ಮತ್ತು 2024 ಟೋಟಲ್ ಬರುತ್ತೆ. ಇಲ್ಲೂ ಕೂಡ ಸೇಮ್ ವಾರ್ನಿಂಗ್ ಬರುತ್ತೆ, ನಾವು ಆ ವಾರ್ನಿಂಗ್ನ ಇಗ್ನೋರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ.